ಮಚ್ಚ ಈ ಕಡೆ ಹಂಗೆ ಕ್ಯಾಮ್ರಾ ತೋರಿಸು ಫ್ರೆಂಡ್ಸ್ ನೀವೇ ಹೇಳಿ. ಸೊ ವಾಯ್ಸ್ ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ, ಅದಕ್ಕೆ ಇವಾಗ ಮನೇಲಿ ಲಾಕ್ ಮಾಡ್ತಾ ಇದ್ದೀವಿ. ಆಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ. ಗೈಸ್ ಇಷ್ಟೊತ್ತು ವರ್ಷ ನಂಗೆ ಬಟ್ಟೆ ತೊಗೊಂಡಾಯ್ತು. ಸೊ ಇವಾಗ ಇವಳಿಗೆ ಬಟ್ಟೆ ನಾನು ತೊಗೊಳ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ವರ್ಷ ಹೇಳ್ತಾಳೆ. ನಾವಿಬ್ರು ಏನದು ಗೈಸ್, ಇವಾಗ ಒಂದು ಶಾಪಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ 1000 ರೂಪೀಸ್ ಇಟ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ನನಗೆ ಇಷ್ಟ ಆಗಿರೋ ಬಟ್ಟೆ ಅಂದರೆ ಅಣ್ಣ ನನ್ನ ಬಟ್ಟೆನ ಚೂಸ್ ಮಾಡುತ್ತೆ, ನಾನು ಅಣ್ಣನ ಬಟ್ಟೆನ ತೊಗೊಳ್ತೀನಿ. ಸೊ ಇವಾಗ ವರ್ಷ ಹತ್ರ 1000 ರೂಪೀಸ್ ಇದೆ, ನನ್ನ ಹತ್ರ 1000 ರೂಪೀಸ್ ಇದೆ. ಸೊ ಅವಳು ನನಗೆ ಬಟ್ಟೆ ಪರ್ಚೇಸ್ ಮಾಡ್ತಾಳೆ, ನಾನು ಅವಳಿಗೆ ಬಟ್ಟೆ ಪರ್ಚೇಸ್ ಮಾಡ್ತೀನಿ. ಯಾರು ಬಟ್ಟೆ ಚೆನ್ನಾಗಿರುತ್ತೆ ಅಂತ ನೀವು ಡಿಸೈಡ್ ಮಾಡಬೇಕು. ಮತ್ತು ಎಷ್ಟು ಜೊತೆ ತೊಗೋತಾರೆ, 1000 ರೂಪೀಸಲ್ಲಿ ಎಷ್ಟು ಜೊತೆ ತೊಗೊಬೋದು ಮತ್ತು ಏನೇನೆಲ್ಲ ತೊಗೊಬೋದು ನಾವು ಫುಲ್ ಚೌಕಾಸಿ ಮಾಡಿ ತೊಗೋಬೇಕು. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ, ಇವಾಗ ಗೊತ್ತಾಗುತ್ತೆ. ಇನ್ನೊಂದು 5 ಮಿನಿಟ್ಸಲ್ಲಿ ಮನೆ ಬಿಡ್ತೀವಿ, ರೆಡಿ ಆಗಿದ್ದೀವಿ ಆಲ್ರೆಡಿ. ನಾನು ವರ್ಷ ಇಬ್ಬರು ಹೋಗ್ತಿದ್ದೀವಿ. ನನ್ನ ಫ್ರೆಂಡ್ ಆನ್ ದ ವೇ ಬರ್ತಾನಲ್ಲಿ, ಅವನ್ನ ಕರ್ಕೊಂಡು ಹೋಗ್ತೀವಿ. ಗೈಸ್ ಎಲ್ಲಿ ಹೋಗ್ತೀವಿ ಅಂತ ನೀವೇ ನೋಡಿ. ಎಲ್ಲರೂ ಅಲ್ಲಿಗೆ ಹೋಗೋದು ಆಲ್ಮೋಸ್ಟು. ಬ್ಲಾಗ್ ಮಾಡೋಕ್ಕೆ ಅಂತೆಲ್ಲ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಗೆ ಹೋಗೋದು. ಬಟ್ಟೆ ತೊಗೋಬೇಕು ಅಂತಂದರೆ ಲೇಡೀಸ್ ಬಟ್ಟೆ ತೊಗೋಬೇಕು ಅಂದ್ರೆ ಅಲ್ಲೇ ಹೋಗ್ತಾರೆ. ನನಗೂ ಅಲ್ಲೇ ತೊಗೊಳ್ತಾಳೆ ಇಲ್ಲ ಏನೋ ಒಂದು ಬಟ್ಟೆ ಯಾವ್ದು ತೊಗೊಳ್ತಾಳೆ ಅಂತ ನೀವೇ ನೋಡಿ. ಬನ್ನಿ ಗೈಸ್ ತೊಗೊಳ. ಲಾಕ್ ಮಾಡು. ಸೊ ವಾಯ್ಸ್ ಸದ್ಯಕ್ಕೆ ಮನೇಲಿ ಯಾರೂ ಇಲ್ಲ, ಅದಕ್ಕೆ ಇವಾಗ ಮನೇಲಿ ಲಾಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಈಚೆ ಹೋಗಿದ್ದಾರೆ, ನಾನು ವರ್ಷ ಇಬ್ಬರೇ ಇರೋದು ಮನೇಲಿ. ಹೌದು, ಯಾರಿಲ್ಲ, ನಮ್ಮನ್ನ ಬಿಟ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ನಾವು ಇಬ್ಬರೇ ಇರೋದು. ಸೊ ಅದರಿಂದ ನಾವು ಹೋಗೋಣ ಈಚೆ, ಅವರೆಲ್ಲ ಈಚೆ ಹೋಗೋರೆ, ನಾವು ಈಚೆ ಹೋಗೋಣ. ನಾವು ಈಚೆ ಹೋಗ್ತಿದ್ದೀವಿ. ನೋಡಿ ಗೈಸ್, ನನ್ನ ಗಾಡಿ ಅಲ್ಲಿ ಕೆಳಗೆ ನಿಂತಿದೆ. ಎಲ್ಲಿ ನೋಡಿ, ಅಲ್ಲಿ ನಿಂತಿದ್ದು ನೋಡಿ, ಅಲ್ಲಿ. ಇವಾಗ ಗಾಡಿ ಎತ್ಕೊಂಡು ನನ್ನ ಫ್ರೆಂಡ್ನ ಕರ್ಕೊಂಡು ಜಯನಗರ್ಗೆ ಹೋಗ್ತೀವಿ ಗೈಸ್. ಜಯನಗರ್ಗೆ ಹೋಗಿ ಫಸ್ಟು ನಾನು ಅಣ್ಣಂಗೆ ಬಟ್ಟೆ ಕೊಡಿಸ್ತೀನಿ. ಬನ್ನಿ ಗೈಸ್ ಹೋಗೋಣ. ಫಸ್ಟ್ ನನಗೆ ಕೊಡಿಸ್ತಾಳಂತೆ, ನೋಡೋಣ ಯಾವ ಥರ ಬಟ್ಟೆ ಕೊಡಿಸ್ತಾಳೆ ಅಂತ. ಸೊ ಗೈಸ್ ನೋಡಿ, ಕೆಳಗೆ ಇಳಿದು ಬರ್ತಾಯಿದ್ದೀವಿ. ಇವಾಗ ಟೈಮ್ ಮಾಡಿ 3:30 ಆಯಿತು. 5:30 ಈಚೆ ಹೋಗಬೇಕು ತಾನೇ ವರ್ಷ. ಸೊ ಅದರಿಂದ ಅದಕ್ಕಿಂತ ಮುಂಚೆ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ನನ್ನ ಗಾಡಿ ಇಲ್ಲಿದೆ, ಇವಾಗ ಗಾಡಿ ಎತ್ಕೊಂಡು ಹೋಗ್ತೀವಿ ಗೈಸ್. ತಗೋ ವರ್ಷ. ಗೈಸ್ ನೋಡಿ ಹೋಗ್ತಾಯಿದ್ದೀವಿ ಆಲ್ರೆಡಿ. ಇಲ್ಲಿ ನೋಡಿ ಗೈಸ್ ಹೋಗ್ತಾಯಿದ್ದೀವಿ. ವರ್ಷ ಆಲ್ರೆಡಿ ಉದ್ದವಳೆ ಗೈಸ್. ಅವಳು ಹಾಕೊಂಡಿರೋ ಚಪ್ಪಲಿ ನೋಡಿದ್ರೆ ಏನಂತೀರೋ ಇರಿ ತೋರಿಸ್ತೀರೋ ನಿಮಿಷ. ಗಾಡಿ ಓಡಿಸ್ಕೊಂಡೇ ತೋರಿಸ್ತಾ ಇದ್ದೀವಿ ನೋಡಿ. ಇಷ್ಟು ದಪ್ಪ ಹೀಲ್ಸ್ ಹಾಕೊಳ್ಳಿ ಗೈಸ್. ಹೀಲ್ಸ್ ಎಲ್ಲ ಅಷ್ಟು ದಪ್ಪ ಒಳ್ಳೆ ಡಸ್ಟರ್ ಥರ ಐತೆ. ಒಂದ್ಸಲ ಕರೆಕ್ಟಾಗಿ ನೋಡಿ ಗೈಸ್. ತಗೋ ವರ್ಷ ಕರೆಕ್ಟಾಗಿ ತೋರಿಸು ಅವ್ರಿಗೆ. ಆಮೇಲೆ ತೋರಿಸ್ತೀನಿ. ನಮ್ಮ ಅಣ್ಣ ಈಗ ಒಂದು ಸಾಂಗ್ ಆಡ್ತಾರೆ ಗೈಸ್. ನಾನು ಗೈಸ್ ನಾನು ಒಂದು ಸಾಂಗ್ಗೆ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಗೈಸ್. ಯಾವ ಸಾಂಗ್ ಗೊತ್ತಾ ಅದು? ಅಯ್ಯೋ ನಾನು ಕೇಳೋಕ್ಕಾಗ್ತದೆ ಎಲ್ಲೋದ್ರು ಬರೀ ಆ ಸಾಂಗ್ ಹಾಕೊಂಡು ಆಡ್ಕೊ. ಗೈಸ್ ಯಾವ ಸಾಂಗ್ ಗೊತ್ತಾ? ಯಾವ ಸಾಂಗ್ ಅದು? ಕಣ್ಣಿ ಅಂದಿನವ್ರದಲ್ಲ. ಅಲ್ಲ, ಶುರುವಾದ ಪ್ರೀತಿ. ಕಣ್ಣಿನೊಳಗೆ ಶುರುವಾಯ್ತು ಪ್ರೀತಿ, ಮನಸ್ಸಿನೊಳಗೆ ಮನೆ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ. ರೈಟ್ ಮೈ ಸಾಂಗ್ ಔಟ್ ಆಫ್ 10 ಗೈಸ್. ಹೊಸ ಔಟ್ ಆಫ್ 10ಗೆ ಎಷ್ಟು ಕೊಡ್ತೀಯಾ? ಅಷ್ಟೊತ್ತಿಂದ ಆಡಿದ್ಕಾರ ಒಂದು 50 ಸಲ ಆಡಿದ್ದೀನಿ ಗೈಸ್. ಅದಕ್ಕಾದ್ರೆ ಅವ್ಳು ಕೊಡ್ಬೇಕು 50ಗೆ 50. ಅದನ್ನು ಕೇಳಿ ನಂಗೆ ಚಿಟ್ಟಿ ಹಿಡಿದ್ಬಿಟ್ಟಿದೆ, ಅದಕ್ಕೆ ಒಂದು 8.5. ತಗೋ ಆಯಿತು ಗೈಸ್. ನೋಡಿ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದ್ವಿ ಇವಾಗ. ನಾನು ಕುತ್ಕೊಳ್ಳೋಣ ಅಂತ. ಬಾರ ಎದ್ದಿಲೇ ಸೋಂಬೇರಿ. ನೋಡಿ ಗೈಸ್ ಎಷ್ಟೊತ್ತಾದರೂ ಇನ್ನೂ ಇಲ್ಲೇ ಕೂತವನು. ಈಚೆ ಬಾ ಅಂತೇಳಿ ಎಷ್ಟೊತ್ತಾಯಿತು, ಇನ್ನೂ ಇಲ್ಲೇ ಕೂತವನು ಗೈಸ್. ಸೊ ಇವಾಗ ಆಡೇ ಟೈಮ್ ಬೇಜಾರಾಗೋಗೈತೆ. ಇವಾಗ ಡೈರೆಕ್ಟ್ ಅಲ್ಲಿ ಹೋಗಿದ ತಕ್ಷಣ ವರ್ಷ ಬಟ್ಟೆ ಕೊಡಿಸ್ತಾಳೆ ಗೈಸ್. ಫುಲ್ ಖುಷಿ ಆಗ್ಬಿಟ್ಟಿದ್ದು ನನಗೆ. ವರ್ಷ ಯಾವ ಥರ ಬಟ್ಟೆ ಕೊಡಿಸ್ತಾಳೆ ಅಂತ ನಾನೊಂದು ಕಾಯ್ತಾ ಇದ್ದೀನಿ. ವರ್ಷ ಯಾವ ಥರ ಬಟ್ಟೆ ಕೊಡಿಸ್ತೀಯ ಅಂದರೆ ನಾನು ಕಾಯ್ತಾ ಇದ್ದೀನಿ. ಯಾವ ಥರ ಕೊಡಿಸ್ತೀಯಾ? ಫಸ್ಟು ಏನು ಕೊಡಿಸ್ತೀನಿ ಗೊತ್ತಾ? ಫಸ್ಟ್ ಟೀ ಶರ್ಟ್ ನೋಡೋಕೆ ಹೋಗ್ತೀವಿ. ಶರ್ಟ್ ಟೀ ಶರ್ಟ್ ಯಾವ್ದಾರ ಒಂದು, ಅದ್ರಲ್ಲಿ ಯಾರು ಚೆನ್ನಾಗಿರುತ್ತೋ ಸ್ವಲ್ಪ ಅಟ್ರಾಕ್ಟ್ ಆಗಬೇಕು, ನೋಡಿದ ತಕ್ಷಣ ಹೇಳ್ಬೇಕು ಆ ಥರ. ಹೌದಾ, ನೋಡೋಣ ಆಯ್ತು ಯಾವ ಥರ ಕೊಡಿಸ್ತೀಯ ಅಂತ. ನನಗೆ ಯಾವ ಥರ ಕೊಡಿಸ್ತೀಯಾ? ಅದು ನಾನೆಲ್ಲ ಹೇಳಲ್ಲ ಇಲ್ಲಿ. ಅಣ್ಣ ಬಂದರು ಬಾರ ಹೋಗ್ಬೇಕಾ? ಅದು ನಾನು ಹೇಳಲ್ಲ, ಅಲ್ಲಿ ಮಾಡಿ ತೋರಿಸ್ತೀನಿ. ಓ ಆಯ್ತಾಯ್ತು, ಹೋಗೋಣ ಬಾ ಗೈಸ್. ನಾವು ಆ್ಯಕ್ಚುಲಿ ಜಯನಗರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಜಯನಗರ ಅಲ್ಲಿ ಫುಲ್ ಜನ ಇರ್ತಾರೆ. ಸೊ ಅದರಿಂದ ಸ್ವಲ್ಪ ಜನ ಫ್ರೀ ಇರೋ ಕಡೆ ನಾವು ಇಲ್ಲಿ ಬಂದಿದ್ದೀವಿ. ಬನಶಂಕರಿ BDA ಕಾಂಪ್ಲೆಕ್ಸು ನಮ್ಮ ಮನೆ ಹತ್ರನೇ, ಇಲ್ಲೊಂದ ಒಂದು 2 ಕಿಲೋಮೀಟ್ರು. ಸೊ ಇವಾಗ ಫಸ್ಟು ವರ್ಷ ನನಗೆ
ಬಟ್ಟೆ ತಗೊಳ್ತಾಳೆ. 1,000 ರೂಪಾಯಿ ಯಾವ ಥರ ಬಟ್ಟೆ ತಗೊಳ್ತಾಳೆ, ಏನು ಮಾಡ್ತಾಳೆ ನೀವೇ ನೋಡಿ ಗೈಸ್. ಬನ್ನಿ ಹೋಗೋಣ. ಯಾವ ಕಡೆ ಹೋಗೋಣ? ಯಾವಾಗ ಅಂಗಡಿಗೆ? ಇದಕ್ಕೆ ಆಮೇಲೆ ಹೋಗೋಣ. ಇದಕ್ಕೆ ಆಮೇಲೆ ಹೋಗೋಣ. ಇದಕ್ಕೆ ಹೋಗೋಣ. ಅಲ್ಲೆಲ್ಲೋ ಟೀ ಶರ್ಟ್ ಇತ್ತಲ್ಲ ಎಲ್ಲದು. ನನಗೆ ಗೊತ್ತಿಲ್ಲ ವರ್ಷ, ನೀನು ಇಲ್ಲಿ ಕರ್ಕೊಂಡು ಹೋಗ್ತೀಯ, ಅಲ್ಲಿ ಬರ್ತೀನಿ ನಾನು ಅಷ್ಟೇ. ಇಲ್ಲಿ ಹೋಗೋಣ. ಇಲ್ಲಿ ಇಲ್ಲ ಗೈಸ್, ಫೈನಲಿ ನನಗೆ ಈ ಒಂದು ಡ್ರೆಸ್ನ ವರ್ಷ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ಗೈಸ್. ಅಷ್ಟೊತ್ತರೆಗೂ ಹುಡುಕಿ ಫೈನಲಾಗಿ ಈ ಒಂದು ರೆಡ್ ಕಲರ್ ಮತ್ತು ಒಂದು ಪ್ಯಾಂಟ್ನ ಹುಡುಕಿದ್ದಾಳೆ. ಈ ರೆಡ್ ಕಲರ್ ನಂಗೆ ಇಷ್ಟ ಆಯಿತು, ಪ್ಯಾಂಟಿನ ಅಷ್ಟು ಇಷ್ಟ ಆಗಿಲ್ಲ. ಈ ರೆಡ್ ಒಂದು ತುಂಬ ಇಷ್ಟ ಆಯಿತು. ಎಷ್ಟು ದುಡ್ಡು ಅಂತ ಗೊತ್ತಿಲ್ಲ, ಸದ್ಯಕ್ಕೆ ಎರಡನ್ನ ಸೆಲೆಕ್ಟ್ ಮಾಡಿದ್ದಾಳೆ. ಟೈಮ್ ಆಗೋಗಿದೆ ಹೋಗ್ಬೇಕು ಗೈಸ್. ಗೈಸ್, ಇಷ್ಟೊತ್ತು ವರ್ಷ ನಂಗೆ ಬಟ್ಟೆ ತೊಗೊಂಡಾಯ್ತು. ಸೊ ಇವಾಗ ಇವಳಿಗೆ ಬಟ್ಟೆ ನಾನು ತೊಗೊಳ್ತಾಯಿದ್ದೀನಿ. ಸೊ ಇವಾಗ ಈ ಶಾಪ್ ಹೋಗ್ತಾಯಿದ್ದೀವಿ. ಬನ್ನಿ ಯಾವ ಥರ ಬಟ್ಟೆ ಸಿಗುತ್ತೆ ನೋಡೋಣ. ಅದು 1000 ರೂಪೀಸ್ ಒಳಗಡೆ ತೊಗೊಳ್ಬೇಕು. ಯಾವ ಥರ ಸಿಗುತ್ತೆ, ಎಷ್ಟು ಜೊತೆ ಸಿಗುತ್ತೆ ಅಂತ ನೋಡೋಣ. ಅವಳಿಗೆ ಚೆನ್ನಾಗಿ ನಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಗೈಸ್, ಇವಳು ಸೈಜು ಎಸ್ಸು ಒಟ್ಟಿನಲ್ಲಿ ಎಲ್ಲ. ಪ್ಯಾಂಟ್ ಸೈಜೇ ಆಗಲ್ಲ ಯಪ್ಪ. ಗೈಸ್, ನಂಗೆ ಗೊತ್ತಿರೋ ಪ್ರಕಾರ ಬಟ್ಟೆ ಇದು ಚೆನ್ನಾಗೈತೆ. ಇಲ್ಲಿ ಹೊಸ ಇದು ಚೆನ್ನಾಗೈತಲ್ವಾ ಗೈಸ್? ಇವಾಗ ಫೈನಲಾಗಿ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೋಡಿ. ಇವಾಗ ಇದನ್ನು ಕೊಡ್ಸೋಣ ಅಂತಿದ್ದೀನಿ. ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಯಾವುದು ಈ ಬ್ಲ್ಯಾಕ್ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಮತ್ತು ಈ ವೈಟ್ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಮತ್ತು ಇದೊಂದು ಸೆಲೆಕ್ಟ್ ಮಾಡಿದ್ದೀನಿ. ದುಡ್ಡು ಎಷ್ಟು ಒಂದು ಮಾತ್ರ ಇನ್ನೂ ಗೊತ್ತಿಲ್ಲ, ಅದು ಆಮೇಲೆ ಕೇಳ್ತೀನಿ. ಇವಾಗ ಇದು ಚೆನ್ನಾಗೈತೆ ಅಂತ ಅನ್ನಿಸ್ತೈತೆ. ಬರೀ ಇದು ವೇರ್ ಮಾಡ್ಬೋದಲ್ವಾ? ಮತ್ತೆ ಪ್ಯಾಂಟ್ ಆಗುತ್ತೆ ಅನಿಸುತ್ತೆ, ಪ್ಲಾಜೋ ಥರ ಇದು ಆಗುತ್ತೆ ಅನಿಸುತ್ತೆ. ಇದೊಂದು ಬೇರೆ ಮಾಡ್ಕೊಂಡು ಗೈಸ್, ನನಗೆ ಗೊತ್ತಿರೋ ಪ್ರಕಾರ ನಾನೇ ಚೆನ್ನಾಗಿ ಕೊಡ್ಸಿರೋದು. ಫೈನಲಾಗಿ ತೋರಿಸ್ತೀವಿ ಯಾರು ಚೆನ್ನಾಗೈತೆ ಅಂತ. ನೀವೇ ನೋಡಿ ಗೈಸ್, ನೀವು ಹೇಳಿ, ನೀವೇ ಕಮೆಂಟ್ ಮಾಡಿ ಗೈಸ್. ಫೈನಲಾಗಿ ಇದೊಂದು ಪ್ಯಾಂಟು ಮತ್ತು ಇದೊಂದು ಟಾಪ್ನ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಎರಡು ಸೇರಿಸಿ 1000 ರೂಪೀಸ್, 1 ರೂಪಾಯಿನೂ ಕಮ್ಮಿ ಇಲ್ಲ. ಎಲ್ಲನೂ ಖಾಲಿಯಾಗಿದೆ. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಾಯಿತು. ಇವಾಗ ಅವಳು ನನಗೆ ಅವಳು ಯಾವ್ದು ತೊಗೊಂಡಿಲ್ಲ ನಾನು ತೋರಿಸ್ತೀವಿ ಇವಾಗ. ಸೊ ಫೈನಲಾಗಿ ನಾನು ಇವಳಿಗೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಗೈಸ್. ಸೊ ಇಷ್ಟ ಆಯ್ತಾ? ಸೈಜ್ ಅಂದು ಗೊತ್ತಿಲ್ಲ ಗೈಸ್ ನನಗಂತೂ. ಆಲ್ಮೋಸ್ಟ್ ನಾನು ಸೈಜು ಸ್ಮಾಲೇ ತೊಗೊಂಡಿದ್ದೀನಿ ನೋಡಿ ಗೈಸ್, ಚಿಕ್ಕದೇ ತೊಗೊಂಡಿದ್ದೀನಿ. ಇದೂ ಅಷ್ಟೇ ಚಿಕ್ಕದೇ ತೊಗೊಂಡಿದ್ದೀನಿ. ಇವಾಗ ಮನೆಗೆ ಹೋಗಿ ಹಾಕ್ಕೊಂಡು ಯಾರು ಚೆನ್ನಾಗೈತೆ ಅಂತ ನೀವೇ ನೋಡಿ ಗೈಸ್. ಮನೆಗೆ ಹೋಗಿ ತೋರಿಸ್ತೀನಿ. ಫೈನಲಾಗಿ ಬಟ್ಟೆ ತೊಗೊಂಡಾಯಿತು. ಇವಾಗ ಮಳೆ ಬರ್ತೈತೆ ತಾನೇ ಮಚ್ಚ ಗೈಸ್, ಮಳೆ ಬರ್ತೈತೆ. ಅದಕ್ಕೆ ಇನ್ನೊಂದು 10 ನಿಮಿಷ ಬಿಟ್ಟು ಇಲ್ಲೇ ಇದ್ಕೊಂಡು 10 ನಿಮಿಷ ಬಿಟ್ಕೊಂಡು ಹೋಗ್ತೀವಿ. ಸೊ ಇವಳು ನನಗೆ ಬಟ್ಟೆ ತೊಗೊಂಡಿದ್ದಾಳೆ ಗೈಸ್, ಅದನ್ನು ತೋರಿಸ್ತೀನಿ. ಅದನ್ನು ಸಸ್ಪೆನ್ಸಾಗಿ ತೋರಿಸೋಣ ಅಂದ್ಬಿಟ್ಟು ಇವಳು ತೋರಿಸ್ಬೇಡ ಅಂತಂದು. ಯಾಕಂದರೆ ಅವಳಿಗೆ ನನ್ನ ಸೈಜ್ ಗೊತ್ತಿಲ್ಲ, ಯಾವ ಶರ್ಟ್ ಗೊತ್ತಿಲ್ಲ, ಪ್ಯಾಂಟ್ ಸೈಜ್ ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ. ಆದರೂ ಕೂಡ ತೊಗೊಂಡ್ಬಿಟ್ಟಿದ್ದಾಳೆ ಏನೋ ಒಂದು. ಆದರೆ ಯಾವ ಥರ ತೊಗೊಂಡಿದ್ದಾಳೆ ಅಂತ ಮನೆಗೆ ಹೋಗಿ ತೋರಿಸೋಣ ಅಂತ ಹೇಳ್ತಾವಳೆ. ಮೈಕ್ ಎಲ್ಲಿಂದು? ಇಲ್ಲ ವರ್ಷ ಮೈಕು ಗೂಬೆ ಮಚ್ಚ 38,000 ಕೊಡಲಿ ವರ್ಷ. ಮಳೆ ಜೋರೇ ಆಗೋಯ್ತಲ್ಲೋ ಗೈಸ್, ಮಳೆ ಫುಲ್ ಜೋರಾಯಿತು ಗೈಸ್. ಇವಾಗ ಮನೆಗೆ ಹೆಂಗೆ ಹೋಗೋದು ಅಂತ ಅನಿಸ್ತೈತೆ. ತಗೊಂಡಾಯ್ತು ಗೈಸ್ ನೋಡಿ, ತಗೊಂಡಾಯ್ತು ವರ್ಷನ್ಗೆ. ಅಯ್ಯೋ ಗೈಸ್, ನನ್ನ ಬಟ್ಟೆ ಅಲ್ಲೇ ಐತೆ, ಎತ್ಕೊಬರಕ್ಕೆ ಓದಿದ್ದೀವಿ. ಇವು ಎತ್ಕೊಂಡು ಅಲ್ಲಿ ನಿಂತ್ಕೊಂಡು ಹೋಗ್ತೀವಿ ಗೈಸ್ ಮನೇಲಿ. ಬಾವಣ ವಿ ಪುರಂ ಅಂತೆ. ಯಾವ ಚಾಟ್ಸ್ ಬೇಡ ಬಾಯಿಲಿ ವರ್ಷ. ಗೈಸ್ ಮಳೆ ಬರ್ತೈತೆ, ಚಾಟ್ಸಿರೋಣ ಅಂತ ಹೇಳ್ತಾಳೆ. ಅಲ್ಲಿ ಬರಲ್ಲ ಈಗ ಮನೆಗೆ. ಹಂಗಾರೆ ಬರಲ್ವಾ? ಇಲ್ಲೇ ನನಗೆ ಹೋಯ್ತೀರಿ. ನಡ್ಕೊಬತ್ತೀಯಾ? ಆಯ್ತು ಗೈಸ್, ವರ್ಷ ನಡ್ಕೊಬತ್ತಲ್ಲಂತೆ. ನಾನು ಆರಾಮಾಗಿ ಗಾಡಿ ಮನೆ ಹೋಗ್ತೀನಿ. ಮಳೆ ಬೇರೆ ಬರ್ತೈತೆ, ಅಷ್ಟೇ ಮನೆಗೆ ಸೇಫಾಗಿ ಹೊಟ್ಟೋಗ್ತೀನಿ. ಅವಳು ಆರಾಮಾಗಿ ನಡ್ಕೊ ಬರಲಿ. ಹೆಂಗಿ ನನ್ನ ಫ್ರೆಂಡ್ ಇಲ್ಲೇ ಇರ್ತಾನೆ, ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆಗೆ. ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಅವ್ರ ಜೊತೆ ಇರೋ. ಆರಾಮಾಗಿ ಬಾ ಮಳೆ ನಿಂತ ಮೇಲೆ. ಇಲ್ಲೇ ಫೋನ್ ಬಿಟ್ಟು ಹೋಗ್ಬೇಕು ನಡ್ಕೊಂಡು. ಪರವಾಗಿಲ್ಲ, ಫೋನ್ ಬೇಡ, ಬರ್ಬೇಕಾದ್ರೆ ಎತ್ಕೊಬತ್ತೀರಲ್ಲ ಹೆಂಗಿದ್ರು. ನಾನು ಎತ್ಕೊಬರಲ್ಲ, ಅವ್ನು ಎತ್ಕೊಬತ್ತಾರಲ್ಲ. ಅಣ್ಣ ಎತ್ಕೊಂಡು ಹೋಗ್ಬೇಡಿ. ಎತ್ಕೊಂಡೋಗಂತೆ. ಬರ್ಲಾ, ಬಾಯ್ ಟಾಟಾ. ಮಚ್ಚ ಟೈಮ್ ಆಯ್ತು, ಬಾ ಮಚ್ಚ. ಏನು ಆಟ ಆಡ್ತಿದ್ಯಾ ಗೈಸ್? ರೋಡಲ್ಲಿ ನಿಂತ್ಕೊಂಡು ಆಟ ಆಡ್ತಾರೆ ನೋಡಿ ಗೈಸ್ ಇಬ್ರು. ಅವಳು ಚಾಟ್ಸ್ಬೇಕು ಅಂತ ಅವ್ನು ಹೇಳ್ಕೊಡ್ತಾ ಇರೋದು.
ಚಾಟ್ಸ್ ಕೇಳು ಚಾಟ್ಸ್ ಕೇಳು ಅಂತ. ನಾನೇ ಕೇಳಿದ್ದು. ಉಯ್ ಜೋರಾಗಿ ಉಯ್ ಬಾಯ್ ಬಾಯ್. ಮಚ್ಚ ಮಳೆ ಎಲ್ಲ ಕೊಡಲು ಬಾರಲು, ಮಳೆ ಎಲ್ಲ ಕೊಡೋ ಮರದಿದ್ದ ಬಂದಿದ್ದು. ಥೂ ಬಾ ಮಚ್ಚ ಹೋಗೋಣ, ಟೈಮ್ ಆಗುತ್ತೆ. ವರ್ಷ ಆಟ ಆಡ್ಬೇಡ, ಬಾ ವರ್ಷ ಬಂದು ಕುತ್ಕೋ ಗಾಡಿ ಮೇಲೆ. ನಂಗೆ ಗೊತ್ತಿಲ್ಲ, ಕೊಡಿಸಿದ್ರೆ ಬರ್ತೀನಿ, ಬೇರೆ ಬರಲ್ಲ. ವರ್ಷ ಆಟ ಆಡಬೇಡ, ಬಾ ಟೈಮ್ ಆಗುತ್ತೆ. ಅಲ್ಲಿ ಕೊಡಿಸ್ತೀನಿ ಬಾ, ಮುಂದೆ ಕೊಡಿಸ್ತೀನಿ ಬಾ. ಇಲ್ಲಿ ಬರೀ ಹಾಂ ಬಾ ವಿಪುರ ಹೋಗೋಣ ಬಾ. ಯಾವ ವಿಪುರ ಕರ್ಕೊಂಡು ಹೋಗಲ್ಲ, ಮನೆಗೆ ಹೋದ್ರೆ ಸಾಕು ಅಂತ ನಾನೇನು ಮೇಲೆ ವಿಪುರಮ್ ಅಂತೆ. ನಡಿಯಲ್ಲೇ ಸಾಕ್ಲೇ. ಗೈಸ್ ನಾನು ಹೇಳ್ದಲ್ಲ, ವರ್ಷನ್ಗೆ 5:30 ಟೈಮ್ ಇತ್ತು ಈಚೆ ಹೋಗ್ಬೇಕು ಅಂತ. ಅವಳನ್ನ ಬಿಟ್ಬಿಟ್ಟು ನಮ್ಮ ಮನೆಗೆ ಬರೋಷ್ಟರಲ್ಲಿ ಮಳೆ ಬಂದಿದ್ದು ಗೈಸ್. ಸೊ ಅವಳು ನನಗೆ ತೊಗೊಂಡ್ರೆ ಬಟ್ಟೆ, ನಾನು ಅವಳು ತೊಗೊಂಡ್ರೆ ಬಟ್ಟೆ, ಎರಡನ್ನೂ ತೊಗೊಂಡು ನನ್ನ ಮನೆಗೆ ಬಂದಿದ್ದೀನಿ. ಸೊ ಅವಳು ಬಂದ ತಕ್ಷಣ ಎರಡನ್ನೂ ಹಾಕೊಂಡು ತೋರಿಸ್ತೀವಿ ಯಾರು ಬಟ್ಟೆ ಚೆನ್ನಾಗಿದೆ ಅಂತ ನೀವು ಹೇಳಿ ಗೈಸ್. ಟೀ ಶರ್ಟ್ ನೋಡಿ ಎಷ್ಟು ದೊಡ್ಡ ಆಯಿತು. ಟೀ ಶರ್ಟ್ ನಾನೇ ಬೇಕು ದೊಡ್ಡದಾಗಿ ತೊಗೊಂಡಿದ್ದೀನಿ ಗೈಸ್. ಯಾಕೆ ಅಂತಂದರೆ ಇವಾಗ ನೆಕ್ಸ್ಟ್ ಜಿಮ್ಗೆ ಹೋಗಿ ದಪ್ಪ ಆಗ್ತೀನಿ ಗೈಸ್. ಇನ್ನೊಂದು 6 ತಿಂಗಳು. ಅವ್ನು ಫಸ್ಟು ಜಿಮ್ಗೆ ಹೋಗಕ್ಕೆ ಮುಂಚೆನೇ ಚೆನ್ನಾಗಿದ್ದ, ಹೋದ್ಮೇಲೆ ಇನ್ನೂ ಸಣ್ಣ ಆಗ್ಬಿಟ್ರದ. ಕೇಳಿಸ್ತಾ? ಸೀರಿಯಸ್ಲಿ ಅವ್ನು ಜಿಮ್ಗೆ ಹೋಗ್ಕಿಂತ ಮುಂಚೆ ಚೆನ್ನಾಗಿದ್ದ, ತಿಂದುಬಿಟ್ಟು ಅದೇನೋ ಜಿಮ್ ಮಾಡ್ತೀನಿ ಅಂದ್ಬಿಟ್ಟು ಫುಲ್ ಒಣಗ್ಲೆ ಕಡ್ಡೆ ಥರ ಆಗೋನೆ. ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ. ಇವಾಗ ನೆಕ್ಸ್ಟು ಇನ್ನೊಂದು 6 ತಿಂಗಳಲ್ಲಿ ತಿಂದು ಚೆನ್ನಾಗಿ ದಪ್ಪ ಆಗಿ ಜಿಮ್ಗೆ ಹೋಗಿ ಚೆನ್ನಾಗಿ ತಿಂದು ದಪ್ಪ ಆಯ್ತೀನಿ ಗೈಸ್. ಸೀರಿಯಸ್ ಆಗಿ ದಪ್ಪ ಆಯ್ತೀನಿ ಗೈಸ್. ನೋಡಿ ಇನ್ನು 6 ತಿಂಗಳು ನೆನ್ಪಿಟ್ಕೊಳ್ಳಿ, ಇನ್ನು 6 ತಿಂಗಳಲ್ಲಿ ದಪ್ಪ ಆಗ್ತಾನೆ, ಹಿಂಗೆ ಇರ್ತಾನೆ ಅಂತ ಗೊತ್ತಾಗತ್ತೆ. ಈ ಬ್ಲಾಗ್ನ ನಾಳೆ ಪೋಸ್ಟ್ ಮಾಡ್ತೀರಿ. ನಾಳೆಯಿಂದ 6 ತಿಂಗಳು ನೆನ್ಪಿಕೊಳ್ಳಿ ಗೈಸ್. ಗೈಸ್ ನೋಡಿ, ಇದೇ ವರ್ಷ ಕೊಡ್ಸಿರೋ ಡ್ರೆಸ್ ನನಗೆ ನೋಡಿ, ಚೆನ್ನಾಗಿದೆಯಾ? ಅವಳಿನ ಬಂದಿಲ್ಲ, ಅವಳು ರೆಡಿ ಆಗ್ತಿದ್ದಾಳೆ. ಸೊ ನೋಡಿ ನಂದು ದಪ್ಪ 100% ಆಯ್ತೀನಿ. ಇವಾಗ ವೆಯ್ಟ್ ಎಲ್ಲ ಹೇಳ್ಬಾರ್ದು. ಇವಾಗ ಸದ್ಯಕ್ಕೆ ಎಷ್ಟೋ ಇದ್ದೀನಿ, ಆದರೆ ಒಂದು ಏಜ್ ಎಲ್ಲ ಹೇಳಲ್ಲಪ್ಪ. ಇವಾಗ ಒಂದು 60 ಆಯ್ತೀನಪ್ಪ, 60-65 ಆಯ್ತೀನಿ ಪಕ್ಕ. ಹಾಗಾದರೆ ಆವ್ರೇಜ್ ಇನ್ನೂ ಕಮ್ಮಿ ಆಯ್ತು ಅನ್ಕೊಂಡ್ಬಿಡಿ ಗೈಸ್. ಸೀರಿಯಸ್ ಆಗಿಲ್ಲ, 55 ಅನ್ಸುತ್ತೆ. 55 ಇದ್ದೀನಿ ಗೈಸ್. 55 ಇದ್ದೀನಿ ಗೈಸ್. ಇನ್ನೊಂದು 10 kg ದಪ್ಪ ಆದರೆ ಸಾಕು ಗೈಸ್, ಚೆನ್ನಾಗಿರ್ತೀನಿ ನೋಡೋಕ್ಕೆ. ಇವಾಗಲೂ ಚೆನ್ನಾಗಿದ್ದೀನಿ ಕ್ಯೂಟಾಗಿ. ಕ್ಯೂಟಾಗಿ ಏನೋ ಇದ್ದಾನೆ, ಬಟ್ ಒಣಗ್ಲು ಕಡ್ಡ ಥರ ಕಡ್ಡಿ ಚೆನ್ನಾಗಿಲ್ಲ. ಒಂಚೂರು ದಪ್ಪ ಆಗಬೇಕು. ಆ್ಯಕ್ಚುಲಿ ನಾನು ಮದುವೆ ಆದಮೇಲೆ, ವರ್ಷ ಹುಟ್ಟಿದ ಮೇಲೆ ಹಿಂಗೆ ಈಗ 1-2 years ಬ್ಯಾಕ್ ದಪ್ಪ ಆಗಿದ್ದೀನಿ. ಈಗ ಹಿಂಗಾಗೋರೆ. ಅಲ್ಲ, ಅವಾಗಿಂದ ನಾನು ಊಟನೇ ತಿನ್ಸಿಲ್ವಾ ಅವಳಿಗೆ. ಹಂಗೆ ಹೇಳ್ತೈತೆ ಅಂದ್ರೆ 2 years ಬ್ಯಾಕ್ ಅಂದ್ರೆ 13 ವರ್ಷ 11 ವರ್ಷ ಅಲ್ವಾ? ವರ್ಷದಿಂದ ಊಟ ತಿನ್ಸಿಲ್ಲ ನೀನು, ಕೊಟ್ಟೆ ಇಲ್ಲ ಊಟನ. ತಿಂದಿಲ್ವಾ ಅಂತ ನಾನು ಕೇಳ್ತಾ ಇರೋದು. ತಿಂದಿದ್ದೆಲ್ಲ ಎಲ್ಲೋಯ್ತು ಅಂತ. ನೀನು ಅವಾಗೆಲ್ಲ ಊಟ ಆಗ್ತಿರ್ಲಿಲ್ಲ. ಇವಾಗ ಏನೋ 1-2 ವರ್ಷದಿಂದ ಸ್ವಲ್ಪ ದಪ್ಪ ಆಗಿದೆ ಅಂತ ಹೇಳ್ತೀನಿ. ಹಂಗೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಓಡಾಟ ಕಡಿಮೆ ಮಾಡಿದ್ದೀನಿ. ಏನ್ ಅನ್ಕೋತಾರೆ? ನೀನು ಈಗ ಅದೇ ಹೇಳ್ತಾ ಇದ್ದೆ, ನೀನು ಊಟ ಹಾಕಿಲ್ಲ, ನಾನು ತಿಂದಿಲ್ಲ, ಅದಕ್ಕೆ ಸಣ್ಣ ಇದ್ದೆ. ಮಸ್ತಾಗೈತೆ ಬಟ್ಟೆ ಯಪ್ಪ ಗೈಸ್. ನಾನು ಕೊಡ್ಸೆ ಚೆನ್ನಾಗೈತೆ ಅಂತ ಹೇಳ್ಬೇಕು ಗೈಸ್ ನೀವೆಲ್ಲರೂ. ಚೆನ್ನಾಗೈತಾ ಇದು? ಜೂರ್ನ ಇದ್ದಂಗಿಲ್ಲ, ಚಾನ್ಸೇ ಇಲ್ಲ. ಇದನ್ನ ಕಿತಾಪುಟಿ ಹಾಕೊಂಡು ಮುಂದ. ಇಲ್ಲ ಇದನ್ನ ಗೈಸ್ ನೋಡಿ ಗೈಸ್, ಇದು ವರ್ಷ ನಾನು ಕೊಡ್ಸಿರೋದು, ಇದು ವರ್ಷ ನಾನು ಕೊಡ್ಸಿರೋದು. ಯಾರು ಚೆನ್ನಾಗೈತೆ? ಪ್ಯಾಸ್ ಆಯ್ತಪ್ಪ. 2 ಮೈಕ್ ಓಟ್ ಹಾಕಿ. ಮೈಕ್ ಹಿಂದು ಸ್ಕ್ರೀನ್ ಮುಚ್ಚು, ವರ್ಷ ಡೋರ್ ಮುಚ್ಚು. ರೆಡಿ ಆಗಿದ್ದೀವಿ. ಇದು ವರ್ಷ ನಾನು ಕೊಡ್ತಿರೋ ಡ್ರೆಸ್ಸು. ಸೊ ಇದು ವರ್ಷಕ್ಕೆ ಇದು ನಮ್ಮ ಅಣ್ಣ ಕೊಡ್ಸಿರೋದು ನನಗೆ. ನೋಡಿ ಗೈಸ್, ನೋಡಿ ಯಾಕೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಫುಲ್ ಝೂಮ್ ಇಂದ ತೋರಿಸ್ಬಿಡು ಮಚ್ಚ. ತೋರ್ಸು ಮಚ್ಚ. ಮಚ್ಚ ಈ ಕಡೆ ಹಂಗೆ ಕ್ಯಾಮ್ರಾ ತೋರಿಸು. ಫ್ರೆಂಡ್ಸ್ ನೀವೇ ಹೇಳಿ ಅವ್ರಿಬ್ರು ಡ್ರೆಸ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಬಟ್ ವರ್ಷ ನಿಜ ಒಂಚೂರು ಚೆನ್ನಾಗಿಲ್ಲ. ಅವಳು ಸಣ್ಣ ಇರೋದಕ್ಕೂ ಅದಕ್ಕೂ ಇಬ್ರು ಒಳ್ಳೆ ಚೆನ್ನಾಗಿಲ್ಲ. ನಿಜ ಹೇಳಿ ಗೈಸ್, ಚೆನ್ನಾಗೈತಾನೆ? ನಾನು ಕೊಡ್ಸೋದು ಚೆನ್ನಾಗೈತಾ ಇಲ್ಲ ವರ್ಷ ನಾನು ಕೊಡ್ಸೋದು ಚೆನ್ನಾಗೈತಾ? ನಾನು ವರ್ಷ ಕೊಡ್ಸೋದು ಚೆನ್ನಾಗೈತಾ? ನೀವೇ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿಬಿಟ್ಟು ಈ ವ್ಲಾಗ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸೊ ಈ ಒಂದು ವ್ಲಾಗ್ನ ಇಲ್ಲಿ ಏನು ಮಾಡ್ತೀವಿ ಗೈಸ್. ನೆಕ್ಸ್ಟು ಬರ್ಡೇ ವ್ಲಾಗ್ ಬರುತ್ತೆ. ಸೊ ವೇಟ್ ಅಂಡ್ ವಾಚ್ ಗೈಸ್. ಬಾಯ್.